ಎಲ್ರಿಗೂ ನಮಸ್ಕಾರ. ಹೇಗಿದ್ರಲ್ಲ, ಎಲ್ಲ ಸೂಪರ್ ಆಗಿದ್ರು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ. ಫ್ರೆಂಡ್ಸ್, ಏನಂದ್ರೆ ಮುಂಚೆಲ್ಲ ಹೆಂಗೆ ಒಂದು ಕೆಲವು ವರ್ಷಗಳಿಂದ ಹೆಂಗಿತ್ತಂದ್ರೆ ಹಣ್ಣುಗಳು ಕಾಡಲ್ಲಿ ಸಿಕ್ತಿದ್ವು. ಕಾಡಲ್ಲಿ ಇಲ್ಲ ಮನೆ ಹತ್ರ ಎಲ್ಲರೂ ಗಿಡ ನೆಟ್ಕೊಂತಿದ್ರು, ಅಲ್ಲಿಂದ ಕುಯ್ಕೊಂಡು ಹಂಗೆ ತಿಂತಿದ್ರು. ಆಮೇಲೆ ಏನಾಯ್ತು, ಆಮೇಲೆ ಹಣ್ಣುಗಳು ಮಾರ್ಕೆಟಿಗೆ ಬರೋಕ್ಕೆ ಶುರು ಆಯಿತು. ಹೆಂಗಿದೆ ತರಕಾರಿನೂ ಅಷ್ಟೇ, ಹಣ್ಣುಗಳು ಅಷ್ಟೇ ಮಾರ್ಕೆಟಿಗೆ ಬರೋಕ್ಕೆ ಶುರು ಆದವು. ಮಾರ್ಕೆಟಲ್ಲಿ ಅಂದರೆ ಯಾರು ಕುಯ್ಯಕ್ಕೆ ಹೋಗ್ತಿರಲಿಲ್ಲ, ಮುಂಚೆನೇ ಯಾರು ಕುಯ್ಕೊ ಬಂದಿಟ್ಟಿರ್ತಿದ್ರು. ಅದನ್ನು ತಗೊಂಡು ಅದನ್ನ ಮನೆಗೆ ತಂದು ತಿನ್ನೋಕ್ಕೆ ಶುರು ಮಾಡಿದ್ರು. ಆಮೇಲೆ ಏನಾಯಿತು, ಆ ಹಣ್ಣುಗಳೇ ಮಾರ್ಕೆಟಲ್ಲಿ ಜ್ಯೂಸ್ ಆಗಿ ಬರೋಕ್ಕೆ ಶುರು ಆಯಿತು. ಆಯಿತಾ, ಮುಂಚೆ ಹಣ್ಣನ್ನು ತಗೊಬಂದು ಕುಯ್ಕ ತಿಂತಿದ್ರು, ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ರು. ಆದರೆ ಈಗ ಜ್ಯೂಸ್ ರೆಡಿಮೇಡಾಗಿ ಸಿಗೋಕ್ಕೆ ಶುರು ಆಯಿತು, ಜ್ಯೂಸ್ನ ತಗೊಬಂದು ಕುಡಿಯೋಕ್ಕೆ ಶುರು ಮಾಡಿದ್ರು. ಓಕೆನಾ, ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಮುಂಚೆ ಹಣ್ಣುಗಳೆಲ್ಲ ಓಕೆ, ಹಣ್ಣು ಹೆಂಗೋ ಹಂಗೆ. ಈಗ ನೋಡಿದ್ರೆ ಸೇಬು ಕಾಶ್ಮೀರದಲ್ಲಿರುತ್ತೆ, ಹಲಸಿನ ಹಣ್ಣು ಈ ಮಲೆನಾಡಲ್ಲಿರುತ್ತೆ, ಮಾವಿನ ಹಣ್ಣು ಅಷ್ಟೇ ಅದಕ್ಕಂತ ಒಂದೊಂದು ಜಾಗಗಳಿರ್ತವೆ, ಅಲ್ಲಿ ಜಾಸ್ತಿ ಬೆಳೀತಾರೆ, ಹಂಗೆ ಸಿಗ್ತವೆ. ಹಾಗಾಗಿ ಹಣ್ಣುಗಳು ಓಕೆ. ಬಟ್ ಏನಂದರೆ, ನಮ್ಮ ಭಾರತದಲ್ಲಿ ಹೆಚ್ಚಾಗಿ ತೆಂಗು ಎಲ್ಲ ಕಡೆ ಬೆಳೀತಾರೆ. ಅದು ನಮ್ಮ ಕರ್ನಾಟಕದಲ್ಲಿ ಒಂದು ಹಾಡುಂಟು, ನೀವು ಕೇಳಿರ್ಬೋದು, ತೆಂಗು ಬೆಳೆಯುವ ನಾಡಿದು, ಕಂಗು ಬೆಳೆಯುವ ನಾಡಿದು, ನಮ್ಮ ನಾಡಿದು ನಮ್ಮದು ಹಾಡಿದೆ. ಆ ಹಾಡಿನ ಪ್ರಕಾರ ನೋಡೋದಾದರೆ ತೆಂಗು ಕರ್ನಾಟಕದಲ್ಲಿ ಎಲ್ಲ ಕಡೆ ಬೆಳೀತಾರೆ. ಓಕೆನಾ, ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಷ್ಟು ವರ್ಷ ಹಣ್ಣುಗಳು ಮತ್ತು ಹಣ್ಣುಗಳು ತರಕಾರಿಗಳು ಅಂಗಡಿಯಲ್ಲಿ ಸಿಗ್ತಿದ್ವು. ಆಮೇಲೆ ಹಣ್ಣುಗಳು ಜ್ಯೂಸ್ ಆಗಿ ಬರ್ತಿದ್ವು, ಆಮೇಲೆ ಹಣ್ಣುಗಳು ಜ್ಯೂಸಿನ ಪುಡಿ ಸಮೇತ ಆಗಿ ಬರ್ತಿದ್ವು. ಬಟ್ ಈಗೀಗ ಏನಂದರೆ, ಮಾರ್ಕೆಟಲ್ಲಿ ಎಳ್ನೀರು ಕೂಡ ಜ್ಯೂಸ್ ಆಗಿ ಸಿಗ್ತಾ ಇದೆ. ಓಕೆನಾ, ಜ್ಯೂಸ್ ಆಗಿ ಬಾಟ್ಲಿಲಿ ತುಂಬಿಕೊಡ್ತಿದ್ರು. ಬಟ್ ಅದು ಓಕೆ, ಫಸ್ಟು ಎಳ್ನೀರು ಹಂಗೆ ತಂದು ಮಾರ್ತಿದ್ರು, ಅದನ್ನೇನೋ ಹಾಗೆ ತಗೊಂಡು ಕೆತ್ಕೊಂಡು ಕುಡಿತಿದ್ರು. ಆಮೇಲೆ ಏನಾಯಿತು, ಎಳ್ನೀರು ಕೂಡ ಬಾಟ್ಲಿಲಿ ಬರೋಕ್ಕೆ ಶುರು ಆಯಿತು. ಆಯಿತಾ, ಬಟ್ ಈಗ ಎಳ್ನೀರು ಬಾಟ್ಲಿಲಿ ಅಷ್ಟೇ ಅಲ್ಲದೆ ಪ್ಯಾಕೆಟಲ್ಲಿ ಬರೋಕ್ಕೆ ಶುರು ಆಗಿದೆ ಗುರು. ನೋಡಿಲಿ ಪ್ಯಾಕೆಟಲ್ಲಿ, ಅಂದರೆ ಇದು ಪ್ಯಾಕೆಟಲ್ಲಿ ಬಂದಿರೋದೇನೆಂದರೆ, ಎಳ್ನೀರು ಲಿಕ್ವಿಡ್ ಆಗಿ ಬಂದಿಲ್ಲ, ಪುಡಿಯಾಗಿ ಕನ್ವರ್ಟ್ ಮಾಡಿ ಪ್ಯಾಕೆಟಲ್ಲಿ ಹಾಕ್ಕೊಟ್ಟಿದ್ದಾರೆ. ಓಕೆನಾ, ಇದು ನಾನು ಯಾಕೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಇದು ಮುಂಚೆ ಹೆಂಗಿತ್ತು ನಿಮ್ಮ ಕಡೆ ಹೆಂಗೋ ಗೊತ್ತಿಲ್ಲ, ನಮ್ದು ಈ ಕಡೆ ಎಲ್ಲ ಸುತ್ತಮುತ್ತ ಇದು ಹೆಂಗೆ ಸಿಕ್ತಿತ್ತು ಅಂದರೆ, ಎಲ್ಲ ದೊಡ್ಡ ದೊಡ್ಡ ಅಂಗಡಿ, ಅಂದರೆ ಈಗ ಸಿಟಿಗಳು, ತೀರ್ಥಹಳ್ಳಿ, ಕೊಪ್ಪ, ಈ ಥರ ದೊಡ್ಡ ಸಿಟಿಗಳಲ್ಲಿ ಎಲ್ಲೋ ಒಂದೊಂದು ಅಂಗಡಿಗಳಲ್ಲಿ ಸಿಗೋವು. ಆ್ಯಂಡ್ ಆಮೇಲೆ ಏನಂದರೆ ಆನ್ಲೈನಲ್ಲಿ ಸಿಕ್ತಿತ್ತು. ಬಟ್ ಈಗ ಇದು ಎಲ್ಲಿವರೆಗೆ ಬಂದಿದೆ ಅಂದರೆ, ಸಣ್ಣ ಒಂದು ಗೂಡು ಅಂಗಡಿಲಿ ಸಮೇತ ಸಿಗೋ ಹಂಗಾಗಿದೆ. ಆ್ಯಂಡ್ ನಮ್ಮೂರಲ್ಲಿ ಇಲ್ಲೊಂದು ಅಂಗಡಿಲಿ ನನಗೆ ಇದು ಕಣ್ಣಿಗೆ ಬಿತ್ತು, ಹಾಗಾಗಿ ಇದನ್ನು ವೀಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಏನಂದರೆ, ಈ ಎಳ್ನೀರು ಪ್ಯಾಕೆಟಲ್ಲಿರೋ ಎಳ್ನೀರಿಗೂ ಆಮೇಲೆ ಒರಿಜಿನಲ್ ಎಳ್ನೀರು, ಅಂದರೆ ನಾವು ಮರದಲ್ಲಿ ಕಿತ್ತು ಕುಡಿಯೋವಂಥ ಎಳ್ನೀರಿಗೂ ಕಂಪೇರ್ ಮಾಡಿ ಏನಿದೆ, ಆಮೇಲೆ ಈ ಎಳ್ನೀರಲ್ಲಿ ಏನೇನು ಇದ್ದಾವೆ, ಹೆಂಗೆ ಏನು ಎಲ್ಲ ಇದ್ರ ಬಗ್ಗೆ ಮತ್ತು ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಏನಂದರೆ, ಈಗ ಎಳ್ನೀರು ಬೇಕಲ್ಲ, ಎಳ್ನೀರು ಬೇಕಂದರೆ ಇಲ್ಲಿದ್ದಾವೆ ನೋಡಿ ತೆಂಗಿನ ಮರಗಳಿಂದ ಕುಯ್ಕೊಬರ್ಬೇಕು. ಓಕೆ, ನಾನು ನಿಮಗೆ ಕುಯ್ಕೊಬಂದು ಸಿಗ್ತೀನಿ. ಓಕೆ ಗೈಸ್, ಎಳ್ನೀರು ಸಿಕ್ಕಿದೆ, ನೋಡ್ಬೋದು ಎಳ್ನೀರು. ಇದ್ರ ಬಗ್ಗೆ ಏನಂದರೆ, ಹಳ್ಳಿ ಕಡೆ ಆದರೆ ಡೈರೆಕ್ಟಾಗಿ ಮರದಿಂದ ಕುಯ್ಕೊಂಡು ಅಂದರೆ ಕಿತ್ಕೊಂಡು ಮನೆಯಲ್ಲೇ ಕುಡಿಬೋದು. ಬಟ್ ಮನೆಯಲ್ಲಿ ಮರ ಇಲ್ಲ ಅಂದರೆ ಹಳ್ಳೀಲಿ ಅಂಗಡಿಗಳೆಲ್ಲ ಇರ್ತವೆ, ಎಳ್ನೀರೆಲ್ಲ ಮಾರ್ತಿರ್ತಾರೆ ರೋಡ್ ಸೈಡು. ಆ್ಯಂಡ್ ಅಲ್ಲಿ 30 ರೂಪಾಯಿಗೆ ಸಿಗುತ್ತೆ, ಹೆಚ್ಚು ಕಮ್ಮಿ ನಾನು ಕೇಳ್ದಂಗೆ 30 ರೂಪಾಯಿಗೆ ಸಿಗ್ತವೆ. ಓಕೆನಾ, ಇನ್ನೊಂದೇನೆಂದರೆ, ಈ ಎಳ್ನೀರಲ್ಲಿ ಎಳ್ನೀರು ಜೊತೆಗೆ ಗಂಜಿ ಸಮೇತ, ಒಳಗೆ ಗಂಜಿ ಅಂತ ಇರುತ್ತಲ್ಲ, ಅದು ಸಮೇತ ಸಿಗುತ್ತೆ. ಅದು ಕೇವಲ 30 ರೂಪಾಯಿಗೆ ಟೋಟಲ್ ಎಳ್ನೀರು ಪ್ರೈಸು. ಓಕೆನಾ, ಎರಡೂ ಈಗ ಕಂಪೇರ್ ಮಾಡೋದಾದ್ರೆ, ಅಂದರೆ ಈಗ ಟೋಟಲಾಗಿ ಈ ಎಳ್ನೀರು ಪ್ರೈಸು ಅಂದರೆ ಇದರೊಳಗಿರೋ ಗಂಜಿ ಹಾಗೆ ನೀರಿಗೆಲ್ಲ ಸೇರಿ 30 ರೂಪಾಯಿ ಆಗುತ್ತೆ. ಆ್ಯಂಡ್ ಇದು ಪ್ಯಾಕೆಟು, ಇದಕ್ಕೆ ಈ ಒಂದು ಪ್ಯಾಕೆಟ್ ಇದಲ್ಲ, ಇದಕ್ಕೆ 12 ರೂಪಾಯಿ. ಆಯಿತಾ, ಈ ಒಂದು ಪ್ಯಾಕೆಟಲ್ಲಿ 250 ml ಎಳ್ನೀರು ಮಾಡ್ಕೊಬೋದಂತೆ. ಆ್ಯಂಡ್ ಇದರಲ್ಲಿ ಗೊತ್ತಿಲ್ಲ, ನನ್ನ ಅಂದಾಜು ಅರ್ಧ ಲೀಟ್ರು ಎಳ್ನೀರು ಸಿಗ್ಬೋದು. ಆಮೇಲೆ ಇದರಲ್ಲಿರೋ ಗಂಜಿ ಸೇರಿ 30 ರೂಪಾಯಿ ಆಗುತ್ತೆ. ಪ್ರೈಸ್ ಪ್ರಕಾರ ನೋಡೋದಾದರೆ ಇದಕ್ಕೆ ದುಡ್ಡಿನ ಲೆಕ್ಕ ಹಾಕೋದಾದ್ರೆ 250 mlಗೆ 12 ರೂಪಾಯಿ ಕೂಡ ದೊಡ್ಡ ವಿಷಯ ಅಲ್ಲ. ಬಟ್ ಇದರಲ್ಲಿ ಗಂಜಿ ಸಿಗೋಲ್ಲ. ಆಯಿತಾ, ಈ ಪ್ಯಾಕೆಟಲ್ಲಿದೆಲ್ಲ ಇದರಲ್ಲಿ ಗಂಜಿ ಸಿಗೋಲ್ಲ. ಬಟ್ ಇದರಲ್ಲೇನಿದೆ, ಗಂಜಿ ಸಿಗೋದ್ರಿಂದ. ಆಮೇಲೆ ಇನ್ನು ಹೆಲ್ತ್ ವಿಷಯದಲ್ಲಿ ನೋಡೋದಾದರೆ ಇದುಂಟಲ್ಲ, ಇದು ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಆಮೇಲೆ ಪ್ರೈಸ್ ವಿಷಯದಲ್ಲಿ ನೋಡೋದಾದರೆ ಇದುಂಟಲ್ಲ, ಇದಕ್ಕೆ 250 mlಗೆ 12 ರೂಪಾಯಿ ಕೊಡೋದು ದೊಡ್ಡ ವಿಷಯ ಅಲ್ಲ. ಆ್ಯಂಡ್ ಇದ್ರ ಬಗ್ಗೆ ಹೇಳೋದಾದರೆ, ಇದರಲ್ಲಿ 30 ರೂಪಾಯಿಗೆ ಗಂಜಿ ವಿತ್ ಎಳ್ನೀರು ಸಿಗುತ್ತೆ. ನನ್ನ ಪ್ರಕಾರ ನನಗಷ್ಟು ಗೊತ್ತಿಲ್ಲ, ಅರ್ಧ ಲೀಟ್ರು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಇದನ್ನು ಕಡ್ದಾದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಇದಿದೆ ಅಲ್ಲ, ಇದಕ್ಕೆ ಎಕ್ಸ್ಪೈರಿ ಡೇಟ್ ಇದೆ.
ಆಯಿತಾ. ಎಕ್ಸ್ಪೈರಿ ಡೇಟ್ ಇದೆ, ತಂದು ಒಂದು ಇಂತಿಷ್ಟು ದಿನ ಅಂತ ಇರುತ್ತೆ, ಅಷ್ಟರೊಳಗೆ ಕುಡ್ದಿಲ್ಲ ಅಂದರೆ ಇದನ್ನು ಬಿಸಾಕಬೇಕು. ಬಿಸಾಕಿಲ್ಲ ಅಂದರೆ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇದೆ ಇದಕ್ಕೆ. ಬಟ್ ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ, ಇದು ತಾನೇ ಹಾಳಾಗುತ್ತೆ. ಅಕಸ್ಮಾತ್ ಹಾಳಾಗಿಲ್ಲ ಅಂದರೆ ಮರದಲ್ಲೇ ಇಟ್ಟಿದ್ರಿ ಅಂದರೆ ಮರದಲ್ಲೇ ಇತ್ತು ಅಂದರೆ ಇದಿದೆ ಅಲ್ಲ, ಇದು ಫುಲ್ಲು ಒಣಗಿ ಕಾಯಿಯಾಗಿ ಚಟ್ನಿ ಮಾಡ್ಬೋದು ಆಯಿತಾ. ಎರಡರ ಬಗ್ಗೆನೂ ನೋಡ್ತಾ ಹೋದರೆ ಇದು ಎಕ್ಸ್ಪೈರಿ ಆಗಿ ಹಾಳಾಗುತ್ತೆ, ಬಿಸಾಕ್ಬೋದು. ಬಟ್ ಇದು ಆಮೇಲೆ ಎಳ್ನೀರಾಗಿ ಕುಡಿಯೋಕ್ಕಾಗಲಿಲ್ಲ ಅಂದರೆ ಕಾಯಿ ಆದಮೇಲೆ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಇದು ಮತ್ತು ಈ ಪುಡಿ ಎರಡರಲ್ಲೂ ನೋಡಿದ್ರೆ ಮೆರಿಟ್ಸು ಸಿಗ್ತವೆ, ಡಿಮೆರಿಟ್ಸು ಸಿಗ್ತವೆ. ಓಕೆ, ಒಂದು ಪ್ಯಾಕೆಟ್ ಹಾಕಿದ್ರೆ 250 ml 2 ಪ್ಯಾಕೆಟ್ ಇದ್ದಾವೆ. ಇದು ಅರ್ಧ ಲೀಟ್ರ್ ಆಗುತ್ತೆ. 12 24 ರೂಪಾಯಿಗೆ. ಗುರು, ಅಲ್ಲಿಗಲ್ಲಿ ಸಿಮಿಲಾರಿಟಿ ಆಯಿತು. ಅರ್ಧ ಲೀಟ್ರು ನನ್ನ ಲೆಕ್ಕನೇ ಹಾಕಿರಲಿಲ್ಲ ನೋಡಿ ಗುರು, ನಿಮ್ಗೆ ಹೇಳಕ್ಕೆ ಹೋಗೋಕ್ಕೂ ನೆನಪಾಯ್ತು. 250 500 ಅರ್ಧ ಲೀಟ್ರು. ಇದು ಆಲ್ಮೋಸ್ಟ್ ಅರ್ಧ ಲೀಟ್ರು. ಏನಿದು 12 ರೂಪಾಯಿ ಅಂದರೆ 2ಕ್ಕೆ 24 ರೂಪಾಯಿ. 24 ರೂಪಾಯಿ ಆಯ್ತಲ್ಲ, ಇದಕ್ಕೆ 30 ರೂಪಾಯಿ. ಇದರಲ್ಲಿ ಗಂಜಿ ಸಿಗುತ್ತೆ, ಹಾಗಾಗಿ 6 ರೂಪಾಯಿ ಜಾಸ್ತಿ ಅಂತ ಇಟ್ಕೊಳ್ಳೋಣ. ಅಂದಮೇಲೆ ಎರಡು ಸೇಮ್ ಆಗುತ್ತೆ. ಈಗ ನೋಡೋದಾದರೆ ಎರಡರಲ್ಲಿ ಯಾವ್ದು ಬೆಸ್ಟು ಅಂತ ಒಂದು ಸಲ ಕುಡಿದು ಯಾವ ಟೇಸ್ಟು ಏನು ಎಲ್ಲ ನೋಡೋಣ. ಹಾಗೆ ಎರಡನ್ನೂ ಕಂಪೇರ್ ಮಾಡಿ ನೋಡೋಣ ಅಂತೆ, ಬನ್ನಿ. ಓಕೆ ಗೈಸ್, ಈ ಎಳ್ನೀರನ್ನ ಕೆತ್ತಾಗಿದೆ ಆಯಿತಾ. ಆ್ಯಂಡ್ ಇನ್ನೊಂದಿದೆಲ್ಲ ಅದನ್ನು ಮಿಕ್ಸ್ ಮಾಡಬೇಕು. ಬನ್ನಿ ಇನ್ನು ಫಸ್ಟ್ ಒಂದು ಪಾತ್ರೆಗೆ ಹಾಕೋಣಂತೆ ಅಂತ. ಓಕೆ ಗೈಸ್, ಇಲ್ಲಿ ನೀವು ನೋಡೋದಾದ್ರೆ ಎಳ್ನೀರು ಕೊಚ್ಚಿ ಇಟ್ಕೊಂಡಾಗಿದೆ, ಎಳ್ನೀರು ಕಟ್ ಮಾಡಿ ಇಟ್ಕೊಂಡಾಗಿದೆ. ಆ್ಯಂಡ್ ಇಲ್ಲಿ ನೋಡೋದಾದ್ರೆ 250 ml ನೀರಿದೆ. ಆ್ಯಂಡ್ ಇದು 250 ml ನೀರಿಗೆ 1 ಪ್ಯಾಕೆಟ್ ಫುಲ್ ಹಾಕಬೇಕು. ಓಕೆನಾ, ನೋಡ್ಬೋದು ಇಲ್ಲಿ 250 ml ನೀರಿಗೆ ಹಾಕಬೇಕು ಅಂತಿದೆ. ಆದರೆ ಇದ್ರ 15 ಗ್ರಾಮ್ ಇರುತ್ತೆ. ಇಷ್ಟು ನೀರನ್ನ ಇಲ್ಲಿ ಲೋಟಕ್ಕೆ ಹಾಕೋಣ ಇರುತ್ತೆ. ಒಂದು ನೋಡ್ಬೋದು ಖಾಲಿಯಾಗಿದೆ ಆಯಿತಾ. ನೋಡಿ ಇಲ್ಲಿ ಕರೆಕ್ಟ್ ಇಷ್ಟು ಬಂದಿದೆ ನೀರು. ಇದನ್ನು ಹಾಕಿ ಮಿಕ್ಸ್ ಮಾಡೋಣ. 250 ml ಹಾಕ್ಬೇಕು ಗುರು. ಅದು ನೋಡ್ರೆ ಗಟ್ಟಿ ಉಂಡೆ ಬೀಳ್ತಾ ಇದೆ. ತಡಿ, ಫುಲ್ ಹಾಕೋಣ. ಹೋಗೋದು ನೋಡಿ ಗುರು. ಓಕೆ, ಖಾಲಿಯಾಗಿದೆ, ಫುಲ್ ಖಾಲಿ. ಈಗ ಮಾಡಿ ಮಿಕ್ಸ್ ಮಾಡುವ. ಪುಡಿ ಹಾಕ್ತಿದ್ದಂಗೆ ನೀರಿನ ಮಟ್ಟ ಕೂಡ ಜಾಸ್ತಿ ಆಯ್ತದ ನೋಡಿ. ಫುಲ್ ಕ್ಲೀನಾಗಿ ಮಿಕ್ಸ್ ಆಗಿದೆ ನನ್ನ ಪ್ರಕಾರ. ಓಕೆ, 250 ml ಇಲ್ಲಿ ಎಳ್ನೀರು ಇಲ್ಲಿದೆ. ಐ ಥಿಂಕ್ ಅರ್ಧ ಲೀಟ್ರ್ ಇರಬೇಕು, ನೋಡೋಣ. ಇದು ಅರ್ಧ ಲೀಟ್ರ್ ಕ್ಯಾನ್. ಹಿಡಿದು ಚೂರು ಕಮ್ಮಿ ಇದೆ, ಅರ್ಧ ಲೀಟ್ರಿಗೆ ಒಂಚೂರು ಕಮ್ಮಿ ಇದೆ. ಓಕೆನಾ, ನೋಡ್ಬೋದು. ಇದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಇದೆ. ಓಕೆನಾ, ಇಟ್ಸ್ ಓಕೆ. ಆದರೆ ಅಗಲ ಅದಕ್ಕಿಂತ ಜಾಸ್ತಿ ಇದೆ. ಇದು ಎರಡಕ್ಕೂ ಹಾಕಿ ನೋಡಿದ್ರೆ ನೋಡಿ, ಇಲ್ಲಿ ಇದಕ್ಕೆ ಹಾಕಿದ್ಮೇಲೆ ಇನ್ನೂ ಒಂಚೂರು ಇಷ್ಟು ಉಳಿದಿದೆ ಇದರಲ್ಲಿ. ಎರಡರದ್ದು ಕಲರ್ ಡಿಫ್ರೆನ್ಸ್ ನೋಡಿ. ಇಲ್ಲಿ ಕಾಣ್ತಿದೆಯಲ್ಲ, ಒರ್ಜಿನಲ್ಲಿಗೂ ಆಮೇಲೆ ಈ ಪ್ಯಾಕೆಟಲ್ಲಿ ಹಾಕಿರೋದು ಇದಕ್ಕೂ ಹೋಲಿಸಿದ್ರೆ ಇದರಲ್ಲಿ ಆ ಕಡೆಯಿಂದ ಈ ಕಡೆ ಲೈಟ್ ಫಾರ ಬರುತ್ತೆ. ಅಂದರೆ ಆ ಕಡೆ ಇರೋದು ಈ ಕಡೆ ಕಾಣ್ತದೆ, ಅಷ್ಟು ಟ್ರಾನ್ಸ್ಪರೆಂಟ್ ಇದೆ. ಬಟ್ ಇದು ಅಷ್ಟು ಟ್ರಾನ್ಸ್ಪರೆಂಟ್ ಇಲ್ಲ, ನೋಡ್ಬೋದು. ಓಕೆನಾ, ಎರಡಕ್ಕೂ ಹೋಲಿಸಿದಾಗ ವ್ಯತ್ಯಾಸ ಇದೆ. ಎರಡರದ್ದು ಟೇಸ್ಟ್ ನೋಡಿ ಗೊತ್ತಾಗುತ್ತೆ. ಈಗ ನೋಡೋಣ, ಎರಡನ್ನೂ ಕಂಪೇರ್ ಮಾಡೋಣ. ಇಲ್ಲಿ ನೋಡ್ಬೋದು, ಇದು ಈಗ ಪ್ಯಾಕೆಟಲ್ಲಿ ಮಾಡಿರೋದು. ಆ್ಯಂಡ್ ಇದು ಒರಿಜಿನಲ್ ಎಳ್ನೀರು. ಬಟ್ ನಂಗೆ ಪ್ಯಾಕೆಟಿಂದ್ರಲ್ಲಿ ಏನೊಂದು ಕಾಣ್ತಾ ಇರೋದಂದರೆ, ತಡೆದು ತೋರಿಸ್ತೀನಿ. ಕ್ಲೀನಾಗಿ ನೋಡಿ, ಪುಡಿ ಮೇಲೆ ಬಂದು ಕೂತಿದೆ. ನೋಡಿದ್ರೆ ಪುಡಿ ಪೂರ ಹೊರಗೆ ಬಂದಿದೆ. ನೋಡಿ ಕಾಣುತ್ತೆ, ಪುಡಿ ಬಂದು ಕೂತಿದೆ. ಎರಡು ಲೋಟದಲ್ಲೂ ಎಳ್ನೀರಿದೆಯಾ, ಒಂದರಲ್ಲಿ ಪ್ಯಾಕೆಟಿನ್, ಮತ್ತೊಂದು ಒರಿಜಿನಲ್. ನೀ ಎರಡನ್ನೂ ಕುಡ್ದು ಯಾವ್ದು ಒರಿಜಿನಲ್ ಯಾವ್ದು ಪ್ಯಾಕೆಟಿಂದ ಅಂತ ಹೇಳು. ಪ್ಯಾಕೆಟಿಂದ ಒರಿಜಿನಲ್ ಹೆಂಗ್ ಗೊತ್ತಾಯ್ತು? ನೋಡೇ ಗೊತ್ತಾಯ್ತು. ಇದು ನೋಡಿದ್ರೆ ಟೇಸ್ಟು ನ್ಯಾಚುರಲ್ ಆಗೇ ಅನ್ಸುತ್ತೆ ಆಯ್ತಾ. ಇದು ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ, ಆ್ಯಡ್ ಮಾಡಿದ್ದಾರೆ ಸ್ವೀಟ್ ಅನ್ಸುತ್ತೆ. ಆಮೇಲೆ ಇದನ್ನ ನೋಡ್ತಿದ್ರೆ ಇದರಲ್ಲಿ ಪುಡಿ ಹಂಗೆ ತೇಲ್ತಿರೋದು ಕ್ಲೀನಾಗಿ ಕಾಣ್ತಿದೆ ಅಲ್ಲ, ಹಂಗೆ ಕುಡಿಯೋಕ್ಕೂ ಒಂಥರ ಅನಿಸುತ್ತೆ. ಓಕೆನಾ, ಆದರೆ ನೋಡ್ಬೋದು, ಇದು ನಂಗೆ ಇಷ್ಟ ಆಯಿತು ಒರಿಜಿನಲ್.
ಇದು ಸ್ವೀಟ್ ಇದೆ ಅಂದರೆ ಕ್ಲೀನಾಗಿ ಕುಡಿತಿದ್ದಂಗೆ ಗೊತ್ತಾಗ್ತಿದೆ ಇದರಲ್ಲಿ ಏನೋ ಒಂದು ಸ್ವೀಟಿಗೋಸ್ಕರ ಏನೋ ಮಿಕ್ಸ್ ಮಾಡಿದ್ದಾರೆ ಥರ ಅನಿಸುತ್ತಿದೆ. ಏನೋ ಈಗ ನಾನು ಬರೀ ನಮ್ಮ ಅಮ್ಮಂಗೆ ತೋರಿಸಿದಷ್ಟೇ, ಹೇಳಿದಷ್ಟೇ, ಇದರಲ್ಲಿ ಒಂದು ಪ್ಯಾಕೆಟಿಂದ ಒಂದು ಒರಿಜಿನಲ್ ಅಂತ ನೋಡ್ತಿದ್ದಂಗೆ ಹೇಳ್ಬಿಟ್ರು, ಹಂಗಿದೆ. ಬಟ್ ನನಗೆ ಇದಿಷ್ಟ ಆಯಿತು. ಪುಡಿ ಬಂದು ನಿಂತಿರೋದು ಕಾಣುತ್ತೆ ನೋಡಿ. ಈಗ ಇನ್ನೂ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇದ್ದೀನಿ. ಏನು ಗೊತ್ತಾ, ಒರಿಜಿನಲ್ಲು ಮತ್ತು ಈ ಪುಡಿ ಪ್ಯಾಕೆಟಲ್ಲಿ ಮಾಡಿರೋದು ಎರಡನ್ನೂ ಒಂದು 30-35 ನಿಮಿಷ ಹಾಗೆ ಇಡ್ತೀನಿ. ನೋಡೋಣ, ಎರಡನ್ನೂ ಸ್ವಲ್ಪ ಹೊತ್ತು ಇಡ್ತೀನಿ ಒಂದು ಕಡೆ. 30 ನಿಮಿಷ ಆದಮೇಲೆ ನೋಡೋಣ ಎರಡರಲ್ಲಿ ಯಾವುದ್ರಲ್ಲಿ ಬದಲಾವಣೆ ಆಗಿರುತ್ತೆ ಅಂತ. ಈಗ ಇಲ್ಲಿ ತಂದಿಟ್ಟಿದ್ದೀನಿ ಆ್ಯಂಡ್ ಇದನ್ನ ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡೋಕ್ಕಂತ ಇಡೋಣ, ನೋಡೋಣ ಏನಾಗುತ್ತೆ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು. ಓಕೆ ಗೈಸ್, ಈಗ ಈ ಪ್ಯಾಕೆಟ್ನ ಬಗ್ಗೆ, ಕೊಕೊನಟ್ ಮಿಕ್ಸ್ನ ಪ್ಯಾಕೆಟ್ ಇದೆಯಲ್ಲ, ಇದನ್ನು ನೋಡೋದಾದರೆ ಇದು 250 ml ಮಾಡಬೇಕಂದ್ರೆ 15 ಗ್ರಾಮ್ ಇರುತ್ತೆ, 12 ರೂಪಾಯಿ ಆಗುತ್ತೆ. ಇದರಲ್ಲಿ ನೋಡೋದಾದರೆ ನ್ಯೂಟ್ರಿಯೆಂಟ್ ಫ್ಯಾಕ್ಟರ್ಸ್ ನೋಡೋದಾದರೆ ಫ್ರೆಂಡ್ಸ್, ಪ್ರತಿ 100 ml ನೋಡ್ಬೋದು, ಇಲ್ಲಿ ಬರೆದಿದೆ, ಪ್ರತಿ 100 ml ಎಷ್ಟಿರುತ್ತೆ ಅಂತ ನೋಡಿದ್ರೆ ಕ್ಯಾಲರಿ 20, ಆಮೇಲೆ ಸುಕ್ರೋಸ್ ಅಂತೆ, ಇದೇನೋ ಗೊತ್ತಿಲ್ಲ, ಸುಕ್ರೋಸ್ 5.1 ಅಂತೆ, ಕೊಲೆಸ್ಟ್ರಾಲು 0% ಇದೆ ಅಂತೆ. ಆಮೇಲೆ ಇದರಲ್ಲಿರೋ ಮಿನರಲ್ಸು, ಪೊಟ್ಯಾಷಿಯಮ್ಮು 225 ಮಿಲಿಗ್ರಾಮ್ಸು, ಆಮೇಲೆ ಸೋಡಿಯಮ್ಮು 5 ಮಿಲಿಗ್ರಾಮ್ಸು, ಆಮೇಲೆ ಕ್ಯಾಲ್ಶಿಯಮ್ಮು 7 ಮಿಲಿಗ್ರಾಮ್ಸು, ಆಮೇಲೆ ಫಾಸ್ಫರಸ್ಸು 2 ಮಿಲಿಗ್ರಾಮ್ಸು, ಮೆಗ್ನೀಷಿಯಮ್ 2 ಮಿಲಿಗ್ರಾಮ್ಸು ಇದೆ ಅಂತೆ. ಆಮೇಲೆ ಇದು ಮೇಡ್ ಇನ್ ಇಂಡಿಯಾ ಆಯಿತಾ. ಆಮೇಲೆ ಇದ್ರ ಡೇಟ್ ನೋಡೋದಾದರೆ ಇಲ್ಲಿ ಹಾಕಿದ್ದಾರೆ ನೋಡ್ಬೋದು, ಆಗಸ್ಟ್ 23ಕ್ಕೆ ಆಗಿರೋದು ಆಯಿತಾ. ಆಮೇಲೆ ಇದು ಬೆಸ್ಟ್ ಬಿಫೋರ್ 12 ಮಂತ್ಸ್ ಅಂತ ಇದೆ, 12 ಮಂತ್ಸು 12 ಮಂತ್ ಒಳಗೆ ಇದನ್ನ ನಾವು ಯೂಸ್ ಮಾಡ್ಕೋಬೇಕು, ಓಕೆನಾ. ಇದರಲ್ಲಿ ಏನೇನು ಹಾಕಿದ್ದಾರೆ ನೋಡಿ, ನೋ ಪ್ರಿಸರ್ವೇಟಿವ್ಸು, ನೋ ಆರ್ಟಿಫಿಷಿಯಲ್ ಕಲರು, ನೋ ಆರ್ಟಿಫಿಷಿಯಲ್ ಫ್ಲೇವರು, ನೋ ಕೊಲೆಸ್ಟ್ರಾಲ್ ಅಂತ ಹಾಕಿದಾರಪ್ಪ ಡೈರೆಕ್ಟಾಗಿ. ಬಟ್ ಏನೋ ಗೊತ್ತಿಲ್ಲ, ಆದರೆ ಟೇಸ್ಟ್ ಮಾತ್ರ ಸ್ವೀಟ್ ಇತ್ತು. ನೋಡೋಣಂತೆ ಏನಾಗುತ್ತೆ ಅಂತ. ಎರಡೂ ಕಂಪೇರಿಟಿವ್ ಆಗಿ ನೋಡೋದಾದರೆ ಅದನ್ನು ಎರಡನ್ನೂ ಕಂಪೇರ್ ಮಾಡೋಕ್ಕಂತ ಇಟ್ಟಿದ್ದೀನಿ, ನೀರು ಇದಾಗಬೇಕಂತ. ಅವೆರಡು ನೀರನ್ನು ಒಂದು 30 ನಿಮಿಷ ಕಂಪೇರ್ ಮಾಡಿ ನೋಡೋಣ ಅಂತ ಇಟ್ಟಿದ್ದೀನಿ. ನೋಡೋಣ, ಈಗ ಟೈಮ್ 5 ಗಂಟೆ, 5:15 ಅಷ್ಟೊತ್ತಿಗೆ ಏನಾಗಿರುತ್ತೆ ಅಂತ ನೋಡೋಣ. ಓಕೆ ಗಾಯ್ಸ್, ನೋಡ್ಬೋದು ಈಗ. ಆ್ಯಂಡ್ ಈಗ ಹೆಚ್ಚು ಕಮ್ಮಿ 2 ಗಂಟೆ ಆಯ್ತು. ನಾನು ಅರ್ಧ ಗಂಟೆ ಇಡಬೇಕು ಅಂದ್ಕೊಂಡಿದ್ದೆ, 2 ಗಂಟೆ ಹತ್ತಿರ ಆಗಿದೆ. ಬಟ್ ಈಗ ಇದು ಒರಿಜಿನಲ್ಲು, ಅಂದರೆ ಎಳ್ನೀರೇ ಡೈರೆಕ್ಟು, ಇದು ಪುಡಿ ಹಾಕಿ ಮಾಡಿರೋದು. ಬಟ್ ಎರಡರಲ್ಲೂ ಡಿಫ್ರೆನ್ಸ್ ಅಷ್ಟು ಗೊತ್ತಾಗ್ತಿಲ್ಲ, ಯಾಕಂದರೆ ಪುಡಿಯೆಲ್ಲ ಮೇಲೆ ಬಂದಿತ್ತಿದೆ. ಈಗ ನೋಡಿ, ಎಲ್ಲ ಪುಡಿ ಮೇಲೆ ಬಂದಿತ್ತಿದೆ ಆ್ಯಂಡ್ ಇದರಲ್ಲಿ ಏನೂ ನಿಂತಿಲ್ಲ, ಓಕೆನಾ. ಕೆಳಗಡೆ ಫುಲ್ಲು ಟ್ರಾನ್ಸ್ಪರೆಂಟ್ ಆಗ್ತಾ ಬಂದಿದೆ, ಆದರೂ ಮಧ್ಯದಲ್ಲಿ ಪುಡಿ ಕಾಣ್ತಿದೆ. ಆ್ಯಂಡ್ ಇದು ನೋಡೋದಾದರೆ ಫುಲ್ ಕ್ಲಿಯರ್ ಇದೆ ಆಯಿತಾ. ಇಲ್ಲಿ ನೋಡ್ಬೋದು, ಎರಡರಲ್ಲೂ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಈಗ 2 ಗಂಟೆ ಆದಮೇಲೆ ನೋಡ್ಬೋದು. ನೋಡಿ ಪುಡಿ ಎಲ್ಲ ಎಲ್ಲಿ ನಿಂತಿದೆ ಅಂತ. ಇದರಲ್ಲಿಲ್ಲ, ಇದರಲ್ಲಿ ನೋಡಿ ಗೊತ್ತಾಗುತ್ತೆ ಪುಡಿ. ಬಟ್ ಇದರಲ್ಲಿ ನೋಡಿ, ನೋಡಿದ್ರಾ? ಓಕೆ, ಇಷ್ಟಾಗಿದೆ. ಓಕೆ, ನೋಡೋರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒರಿಜಿನಲ್ ಎಳ್ನೀರಿಗೂ ಮತ್ತು ಪುಡಿ ಎಳ್ನೀರಿಗೂ ಡಿಫ್ರೆನ್ಸ್ ತೋರಿಸಿದೆ, ಓಕೆನಾ. ಆ್ಯಂಡ್ ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋನೂ ಅಲ್ಲ, ಇದು ಯಾವುದೇ ರೀತಿ ಹೇಟ್ ಸ್ಪ್ರೆಡ್ ಮಾಡೋಕ್ಕೋಸ್ಕರನೂ ನಾನು ಈ ವಿಡಿಯೋ ಮಾಡಿರೋದಲ್ಲ. ಆ್ಯಂಡ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ನು ನಿಮಗೆ ತಿಳಿಸೋಣ, ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ತಿಳಿಸೋಣ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿರೋದು, ಓಕೆನಾ. ಏನಂದರೆ ಆ ಪುಡಿ ಹಾಕಿರೋ ಎಳ್ನೀರು ಮತ್ತು ಒರಿಜಿನಲ್ ಎಳ್ನೀರನ್ನ ಅರ್ಧ ಗಂಟೆ ಇಡೋಣ ಅಂದ್ಕೊಂಡೆ. ಬಟ್ ಅದು 2 ಗಂಟೆ ಹತ್ತಿರ ಇಟ್ಟೆ ನಾನು. 5 ಗಂಟೆಗೆ ಇಟ್ಟವನು 7:15 ಆಗ್ತಾ ಬಂದಿದೆ ಈಗ, ಅಷ್ಟೋ ತನಕ ಇಟ್ಟಿದ್ದೆ. ಬಟ್ ಆವಾಗ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ಎರಡೂ ಸೇಮ್ ಆಗಿದ್ವು ಆಯಿತಾ. ಪುಡಿ ಇದೆಲ್ಲ ಕೆಳಗೆ ಕೂತು ಆ ಎಳ್ನೀರು ಕ್ಲೀನಾಗಿ ಕಾಣ್ತಿತ್ತು, ಒರಿಜಿನಲ್ ಎಳ್ನೀರು ಥರನೇ ಟ್ರಾನ್ಸ್ಪರೆಂಟಾಗಿತ್ತು ಆಯಿತಾ. ಟ್ರಾನ್ಸ್ಪರೆಂಟ್ ಆಗಿದ್ದರು. ಅದರಲ್ಲಿ ಇನ್ನೊಂದು ಡಿಫ್ರೆನ್ಸ್ ಏನಂದರೆ, ಈ ಒರಿಜಿನಲ್ ಎಳ್ನೀರಿದೆಲ್ಲ ಅದ್ರದ್ದೊಂದು ಪರಿಮಳ ಇರುತ್ತೆ, ಎಳ್ನೀರಿನ ಘಮ, ಆ ಘಮ ಬರ್ತಿತ್ತು. ಬಟ್ ಇದರಲ್ಲಿ ಯಾವುದೇ ರೀತಿ ಪರಿಮಳ ಇರಲಿಲ್ಲ. ಆ್ಯಂಡ್ ಕುಡಿದ್ಮೇಲೆ ನೋಡಿದ್ರೆ ಒಂದು ಸಕ್ಕ ಸ್ವೀಟ್ ಆಗಿಬಿಟ್ಟಿತ್ತು. ಫಸ್ಟ್ ನಾ ಕುಡ್ದಾಗ ಎಷ್ಟು ಸ್ವೀಟ್ ಇತ್ತು, ಆಮೇಲೆ ಇನ್ನೂ ಸ್ವೀಟ್ ಆಗಿತ್ತು ಆಯಿತಾ. ಪ್ಯಾಕೆಟಲ್ಲಿ ನೋಡಿದ್ರೆ ಯಾವುದೇ ರೀತಿ ಏನು ಫುಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದು ಅಂತಿದ್ದಾರೆ, ಹೊರಗಿಂದ ಏನೂ ಆ್ಯಡ್ ಮಾಡಿಲ್ಲ ಅಂತಾರೆ.
ಬಟ್ ಆದರೆ ಈಗ ಹೆಂಗೆ ಸ್ವೀಟ್ ಆಯ್ತೋ ಗೊತ್ತಿಲ್ಲ, ಓಕೆನಾ. ಆ್ಯಂಡ್ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ನಾನು ಪ್ರಿಫರ್ ಮಾಡೋದೇನೆಂದರೆ, ನೀವು ನಿಜವಾದ ಎಳ್ನೀರು ಸಿಗುತ್ತಲ್ಲ, ಅಂದರೆ ಕಾಯಲ್ಲಿ ಸಿಗುತ್ತಲ್ಲ ಎಳ್ನೀರು, ಅದನ್ನೇ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದರಿಂದ ಒಂದು ರೈತನಿಗೂ ಹೆಲ್ಪ್ ಆಗುತ್ತೆ, ಇನ್ನೊಂದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಬಟ್ ಇದರಿಂದ ಬೇರೆ ಅಂದರೆ ಕಂಪ್ನಿಯವ್ರಿಗೆ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳೋದಾದರೆ, ಹೌದು, ಇದರಿಂದ ಕಂಪ್ನಿಗೂ ಹೆಲ್ಪ್ ಆಗುತ್ತೆ. ಈಗ ಎರಡರಲ್ಲೂ ನೋಡಿದ್ರೆ ಇಬ್ಬರಿಗೂ ಯಾರ ಮೇಲೆ ಯಾರ ಕೆಳಗೆ ಅಂತ ಹೇಳೋಕ್ಕೆ ನನ್ನ ಹತ್ರ ಅಂತೂ ಆಗಲ್ಲ. ಅದರ ಉತ್ತರ ನಿಮಗೆ ಬಿಟ್ಟಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅನ್ನೋದು ನೀವು ಕಮೆಂಟ್ ಹಾಕಿ. ಆ್ಯಂಡ್ ಹೆಂಗಾಗಿದೆ ಅಂದರೆ, ಈಗ ತಕ್ಕಡಿಯಲ್ಲಿದೆ, 2 ತಕ್ಕಡಿನೂ ಒಂದೇ ಥರ ನನ್ನ ಪ್ರಕಾರ ತೂಗ್ತಾ ಇದೆ. ಈಗ ನಾನು ಇವ್ರದನ್ನು ತಗೋಬೇಡಿ ಅಂದರೆ, ಪುಡಿನ ತಗೋಬೇಡಿ ಅಂದರೆ ಅಂದರೆ ಅದರಲ್ಲಿ ಅವ್ರು ಡೈರೆಕ್ಟಾಗಿ ಹಾಕಿದ್ದಾರೆ, ಇದರಲ್ಲಿ ಏನೋ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದು ಹಂಗೆ ಹಿಂಗೆ ಅಂತ ಎಲ್ಲ ಇದೆ. ಬಟ್ ಈಗ ಅದು ಕೆಮಿಕಲ್ ಅಂತ ನಾನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ಅವರಲ್ಲಿ ಎಲ್ಲೂ ಕೆಮಿಕಲ್ ಇದೆಯಾ ಇಲ್ಲ ಅನ್ನೋದೇ ನನಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಇದು ಪ್ಯಾಕೆಟ್ ಓದಿದಾಗ. ಆ್ಯಂಡ್ ನ್ಯಾಚುರಲ್ ಎಳ್ನೀರು ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ರೇಟ್ ನೋಡೋದಾದರೆ, ಆ್ಯಂಡ್ ಆದರೂ ದೇಹಕ್ಕೆ ಒಳ್ಳೆಯದೆ. ಆ್ಯಂಡ್ ಈಗ ಅಂದರೆ ನನಗೂ ಕ್ಲಾರಿಟಿ ಸಿಗಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ. ಆ್ಯಂಡ್ ಇದೊಂದು ರೀತಿ ಪ್ರಶ್ನೆಯಾಗಿ ಉಳಿದ್ಬಿಡ್ತು ನನ್ನ ಕಡೆನೂ. ನೋಡೋಣ, ನಿಮ್ಗೆ ಉತ್ತರ ಸಿಕ್ಕಿದ್ರೆ ನೀವು ನಂಗೆ ಕಮೆಂಟ್ ಹಾಕಿ ಯಾವುದನ್ನು ತಗೊಳೋದು ಅಂತ, ಓಕೆನಾ. ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಯಾಕಂದರೆ ಅವರಿಗೂ ಸ್ವಲ್ಪ ಅವೇರ್ನೆಸ್ ಆ್ಯಂಡ್ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಓಕೆನಾ. ಆ್ಯಂಡ್ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲಂತೂ ಸೆಟ್ ಮಾಡಿದ್ದೀನಿ, ನಾವು ಎಲ್ಲ ವೀಡಿಯೋ ಬೇಗ ಬಂದು ತಲುಪುತ್ತೆ. ಆ್ಯಂಡ್ ಈ ವಿಡಿಯೋಕ್ಕೆ ನೀವೇನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರೆಂಡ್ಸ್.